ವೃಷಭ್ ಪಾರುಬಾಯಿ ಮುಚ್ಚಿದಾಗ ಪಾರು ಅವನ ಕೈಯನ್ನು ಕಚ್ಚಿದಾಗ ಕೈ ಹಿಂಪಡೆದು, ಲೇ ಹುಚ್ಚಿ ಕಚ್ತಿಯಲ್ವೇ? ನನಗೆ ಹುಚ್ಚಿ ಅಂತೀಯ? ನೀನು ಹುಚ್ಚ, ನಿಮ್ಮ ಅಪ್ಪ ಹುಚ್ಚ, ಇದು ನಿನ್ನ ಶರ್ಟ್ ಬೇಡ ನನಗೆ ಎಂದು ತೆಗೆಯುವಾಗ, ಏನಪ್ಪ ಒಳ್ಳೆ ತಲೆನೋವಾಯಿತು ಎನ್ನುತ್ತಾ, ಅದು ನಿಂದೆ ಕುರ್ತಾ, ಮೊನ್ನೆ ಅಮ್ಮ ತಂದಿದ್ದಾರೆ, ಈಗ ಮಲಗು, ತುಂಬ ಟೈಮ್ ಆಗಿದೆ. ನಾನು ಮಲಗೋಲ್ಲ. ಅವಳ ಕೈ ಹಿಡಿದು, ಇಲ್ಲಿ ಮಲಗು, ಸುಸ್ತಾಗ್ತೀಯಾ ಎಂದು ಮಲಗಿಸುವಾಗ ಅವನ ಮುಖ ನೋಡುವಾಗ, ನೀ ಯಾಕೆ ನನ್ನ ಸಂಚಿತಿದ್ದಾಗೆ ಇದೆಯಾ? ಆವಾಗ ಹೊರಗಿನಿಂದ ಲಕ್ಷ್ಮಿಯವರು ಪಾಪು ಅಂದಾಗ ಪಾರು ಓ ಎನ್ನುವಾಗ ಅವಳ ಬಾಯಿ ಮತ್ತೆ ಮುಚ್ಚಿದಾಗ ವೃಷಭ್ ಕೈ ತೆಗೆದು, ಏ ಅವರು ಪಾರು ಅಂತ ನನ್ನ ಕೂಗಿದ್ದು ಅಲ್ಲ, ನನ್ನ ಕರಿತಾ ಇರೋದು ಎನ್ನುತ್ತಾ, ಏನಮ್ಮ ಪಾರು ಆರಾಮ ಇದ್ದಾಳಾ? ಅಮ್ಮ, ಏನೂ ತೊಂದರೆ ಇಲ್ಲ, ನೀ ಮಲಗು ಎನ್ನುವಾಗ, ಹೌದಾ, ನನಗೆ ಅತ್ತೆ ಆಗಬೇಕಾ? ಆದರೆ ಇವಳು ಸರಿ ಇಲ್ಲ, ನನ್ನ ಬಲವಂತವಾಗಿ ಕರೆದುಕೊಂಡು ಬಂದರು, ಈಗ ಅದಕ್ಕೇನು ಮಾಡಲಿ ಎನ್ನುತ್ತಾ ಅವಳನ್ನು ಮಲಗಿಸುವನು. ವೃಷಭ ಪಕ್ಕದಲ್ಲಿ ಮಲಗಿದಾಗ ಅವನ ಮೈ ಮೇಲೆ ಮಲಗಿ, ಈ ಅಮ್ಮನನ್ನು ಬಿಟ್ಟು ಹೊಸ ಅಮ್ಮನನ್ನು ತರೋಣ, ಅದರ ಜೊತೆಗೆ ನಮ್ಮ ಅಮ್ಮನನ್ನು ಡೈವರ್ಸ್ ಕೊಡಿಸಿ ನಮ್ಮ ಪಪ್ಪಗೆ ಒಂದು ಒಳ್ಳೆ ಹುಡುಗಿ ಹುಡ್ಕೋಣ, ಆಮೇಲೆ ನಿಮ್ಮ ಅಪ್ಪ ಮತ್ತು ನಮ್ಮ ಪಪ್ಪ ಇಬ್ಬರಿಗೂ ಮದುವೆ ಮಾಡೋಣ, ಹೇಗೆ ಪ್ಲ್ಯಾನ್ ಚೆನ್ನಾಗಿದೆಯಲ್ಲ? ವೃಷಭ್ ನಗುತ್ತಾ, ಚೆನ್ನಾಗಿದೆ ಎನ್ನುತ್ತಾ ಅವಳ ಕೂದಲನ್ನು ಕಿವಿ ಹಿಂದುಗಡೆ ಸರಿಸಿದಾಗ ಅಲ್ಲೇ ತಲೆ ಇಟ್ಟು ಮಲಗುವಳು. ಅವಳನ್ನು ತಬ್ಬಿಕೊಂಡು ಅವಳ ತಲೆ ತಟ್ಟುವಾಗ ವೃಷಭ್ ಕಣ್ಣಲ್ಲಿ ನೀರು ಬರುವಾಗ ಪಾರು ತಲೆ ಎತ್ತಿ ಅವನ ಮುಖ ನೋಡಿ, ಯಾಕೆ ಅಳ್ತೀಯಾ? ಅದು ಯಾವತ್ತಿದ್ರೂ ನನ್ನ ಕೆಲಸ, ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು ಎಂದು ಅವನ ಕಣ್ಣೀರು ಒರೆಸಿ, ಮತ್ತು ನನ್ನ ಜೊತೆಗೆ ಯಾವಾಗಲೂ ಇರ್ತೀಯ ತಾನೇ ಎಂದು ಬಿಟ್ಟು ಹೋಗಬಾರ್ದು ಎಂದು ಗಟ್ಟಿಯಾಗಿ ಅಪ್ಪಿಕೊಂಡಾಗ ಅವಳನ್ನು ತಬ್ಬಿಕೊಂಡು, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ, ಹೌದು ಯಾವಾಗಲೂ ಇರ್ತೀಯಾ ಎಂದು ಅವನ ಮುಖ ನೋಡಿ ಖುಷಿಯಿಂದ, ನೀನು ನನ್ನ ಸಂಚಿತ್ನಷ್ಟು ಪ್ರೀತಿ ಮಾಡ್ತೀಯಾ? ಅವನಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀನಿ, ನನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ಲವ್ ಮಾಡ್ತೀನಿ, ನನ್ನ ಹೃದಯದಲ್ಲಿರೋದು ನೀನೆ, ಹೌದಾ? ಎಲ್ಲಿ ನೋಡೋಣ ತೋರಿಸು ಎನ್ನುತ್ತಾ ಶರ್ಟ್ ಎಳೆದಾಗ, ಇಲ್ಲಿ ಕಾಣ್ತಾನೆ ಇಲ್ಲ, ಸುಳ್ಳು ಹೇಳ್ತೀಯಾ? ಒಳಗಡೆ ಇದೆಯಾ, ಹೇಗೆ ತೋರಿಸೋದು? ನಾನೇ ನೋಡ್ತೀನಿ ತಡಿ ಎಂದು ಪಕ್ಕದಲ್ಲಿದ್ದ ಇಂಕ್ ಪೆನ್ ತೆಗೆದುಕೊಂಡಾಗ ವೃಷಭ್ ಗಾಬರಿಯಾಗಿ, ಏನು ಮಾಡ್ತೀಯಾ? ಬಿಡು, ನೋವಾಗುತ್ತೆ. ಇದು ಬೇಡವಾ? ಸರಿ, ಹಾಗಾದರೆ ಇದನ್ನು ತಗೊಳ್ತೀನಿ ಎಂದು ಮಾರ್ಕರ್ ಪೆನ್ ಹಿಡಿದಾಗ ವೃಷಭ್ಗೆ ಹೋದ ಜೀವ ಬಂದಂತಾಗಿ ಏನು ಮಾಡ್ತಾಳೆ ಎಂದು ನೋಡುವಾಗ ಅವನ ಶರ್ಟ್ ಸರಿಸಿ ಎದೆ ಮೇಲೆ ತನ್ನ ಹೆಸರನ್ನು ಬರೆಯುವಳು. ಏನು ಬರೀತಾ ಇದೆಯಾ? ನಾನು ಇದೇನೇ ಅಂತೀಯಾ? ಅದಕ್ಕೆ ನನ್ನ ಹೆಸರು ಬರೆದೆ, ಪಾರ್ವತಿ ಅಂತ. ಇಲ್ಲಿ ಇವಳು ಬಿಟ್ಟು ಮತ್ತೆ ಯಾರಿಗೂ ಪ್ರವೇಶ ಇಲ್ಲ, ತಿಳಿತಾ? ಅದನ್ನು ನೆನಪಿಟ್ಕೊ ಎಂದು ಹೇಳಿ ಅದಕ್ಕೆ ಮುತ್ತು ಕೊಡುವಳು. ಸಾಕು, ಈಗ ಮಲಗು ಎಂದು ಪಕ್ಕದಲ್ಲಿ ಅವಳನ್ನು ಮಲಗಿಸುವಾಗ, ನಾನು ಇಲ್ಲೇ ಮಲಗ್ತೀನಿ, ನನ್ನ ಮೇಲೆ ಪ್ರೀತಿ ಇಲ್ವಾ ನಿಂಗೆ? ನಾ ಬೇಡವಾ? ಸರಿ ಬಿಡು ಎಂದು ಎದ್ದು ಹೋಗುವಾಗ, ಎಲ್ಲಿ ಹೊರಟೆ? ಮಲಗು ಬಾ. ತಿರುಗಿ ಅವನ ಮುಖ ನೋಡಿ, ನಿಮ್ಮ ಅಪ್ಪ ಅಮ್ಮ ನಿಂಗೆ ಏನು ಅಂತಾಳೆ? ಪಾಪು ಅಂತಾಳೆ. ನೀ ಪಾಪುನ? ಅಲ್ಲ ಕಣೆ, ಚಿಕ್ಕವನ್ ಇದ್ದಾಗಿನಿಂದ ರೂಢಿ ಇದೆ ಅವ್ರಿಗೆ, ಮತ್ತೆ ಅವನ ಹತ್ತಿರ ಬಂದು, ಹಾಗಾದರೆ ನಾವು ಪಾಪು ಮಾಡೋಣ ಎಂದು ನಗುತ್ತಾ ಹೇಳಿದಾಗ ವೃಷಭ್ ಮೇಲೆ ನೋಡುತ್ತಾ, ಅಪ್ಪ ದೇವ್ರೆ, ಏನಪ್ಪ ಇದು? ಅಲ್ಲಿ ಎಷ್ಟೊಂದು ಬೈದಾಳು, ಇಲ್ಲಿ ಮಗು ಬೇಕು ಅಂತಾಳೆ. ಚೆಂದ ಇದ್ದಾಗಾದರೂ ಕೇಳಿದರೆ, ಯಾಕೆ ನೀ ನನ್ನ ಗಂಡ ಅಲ್ವಾ ಅಥವಾ ಗಂಡಸಲ್ವಾ? ನೀನು ನನ್ನ ಸಂಚಿತ್ ಅಲ್ವಾ? ನೀನೇ ತಾನೇ ಆವಾಗ ಕಾರಲ್ಲಿ ಬರುವಾಗ ನಾನೇ ಸಂಚಿತ್ ಅಂತ ಹೇಳಿದವನು. ಅವನೇ, ಆದರೆ ಈಗ ಬೇಡ, ಹನಿಮೂನ್ಗೆ ಹೋಗೋಣ, ಆಮೇಲೆ ಅದರ ಬಗ್ಗೆ ವಿಚಾರ ಮಾಡೋಣ, ಈಗ ಬಾ ಮಲಗು. ನನಗೆ ಈಗಲೇ ಬೇಕು ಎಂದು ಅವನ ಹತ್ತಿರ ಬಂದು ಪಕ್ಕದಲ್ಲಿ ಮಲಗಿ ಅವನ ಕೆನ್ನೆಗೆ ಮುತ್ತಿಡುವಳು. ಮೊದಲನೇ ಬಾರಿ ಮುತ್ತಿನ ಅನುಭವವಾಗಿ ಸಂತೋಷ ಪಡುವಾಗ, ಖುಷಿಯಾಗುತ್ತಾ? ತುಂಬ ಖುಷಿಯಾಗುತ್ತೆ, ಇನ್ನೂ ಕೊಡ್ಲಾ ಎಂದು ಮತ್ತೆ ಮುತ್ತು ಕೊಟ್ಟು, ಬರೀ ನಾನೇ ಕೊಡೋದಾ, ನೀ ಕೊಡಲ್ವಾ? 2 ವರ್ಷ ಬಿಟ್ಟಿದ್ಯಾ, ನನ್ನ ನೆನಪಾಗಿಲ್ವಾ? ವೃಷಭ್ ಮನಸ್ಸು ಪಾರು ಸಂಚಿತ್ ಅಂದು ಮುತ್ತು ಕೊಡುವುದೆಂದು ಅದು ತಪ್ಪೆಂದು. ಈಗ ಮಲಗು, ಬೆಳಿಗ್ಗೆ ಬೇಗ ಹೇಳಬೇಕು, ಶಾಪಿಂಗ್ ಹೋಗೋಣ ತುಂಬ ಖುಷಿಯಾಗಿ. ನಿಜವಾಗ್ಲೂ ಕರೆದುಕೊಂಡು ಹೋಗ್ತೀರಾ? ನಿಜವಾಗ್ಲೂ ಕರೆದುಕೊಂಡು ಹೋಗ್ತೀನಿ. ಈಗ ಮಲಗು, ಜಾಣ ಅಲ್ವಾ ನೀನು? ತುಂಬ ಜಾಣೆ, ಆದರೆ ಹಣೆ ಬರ ಅಷ್ಟೇ ಸರಿ ಇಲ್ಲ. ಮಾತು ಸಾಕು, ಮಲಗು ಎನ್ನುತ್ತಾ ಪಕ್ಕದಲ್ಲಿ ಮಲಗುವಾಗ ಅವನ ಮೈ ಮೇಲೆ ಮಲಗಿ ಗಟ್ಟಿಯಾಗಿ ಹಿಡಿದು, ನಿನಗೆ ಏನೂ ಆಗಬಾರ್ದು ಡ್ರೈವರ್, ನೀನು ತುಂಬ ಒಳ್ಳೆಯವನು, ಆದರೂ ಯಾಕೋ ನನ್ನ ಮದುವೆ ಆದೆ, ನಿಮಗೆ ಭಯನೇ ಇಲ್ವಾ? ಆಗ ವೃಷಭ್ ಏನೊಂದೋ ಮಾತನಾಡದೆ ಸುಮ್ಮನೆ ಇದ್ದಾಗ ಅವಳ ತಲೆ ತಟ್ಟುವಾಗ ಅಲ್ಲೇ ನಿದ್ದೆಯಿಂದ ಮಲಗುವಳು. ನಂತರ ಅವಳನ್ನು ಪಕ್ಕದಲ್ಲಿ ಮಲಗಿಸಿ ತಾನು ಅವಳಿಗೆ ಬೆನ್ನು ಮಾಡಿ ಮಲಗಿದ. ಸ್ವಲ್ಪ ಹೊತ್ತಿಗೆ ವೃಷಭ್ ಮನಸ್ಸಲ್ಲಿ ಪಾರು ಬಗ್ಗೆ ಚಿಂತೆಯಿಂದ ಎದ್ದು ಕುಳಿತು ಅವಳನ್ನೇ ನೋಡುತ್ತಾ, ಎಷ್ಟೊಂದು ನೋವು ತುಂಬಿಕೊಂಡಿದ್ಯಾ? ನನ್ನ ಪ್ರೀತಿ ಕಾಣಿಸ್ತಾನೆ ಇಲ್ವಾ? ಒಂದ್ಸಲ ರಘು ಭೇಟಿಯಾಗಿ ಇವಳ ಬಗ್ಗೆ ಪೂರ್ತಿ ತಿಳ್ಕೊಳ್ಬೇಕು. ಆಗ ಅಜಯ್ ನೆನಪಿಗೆ ಬಂದು ಫೋನ್ ತಕ್ಕೊಂಡು ಅಜಯ್ ಮತ್ತು ರಘುಗೆ ಸೇಫ್ ಆಗಿ ಮನೆ ಮುಟ್ಟಿದ ವಿಷಯ ತಿಳಿಸಿ ಸುಮ್ಮನೆ ಮಲಗಿರೋ ಬಗ್ಗೆ ಹೇಳುವನು. ನಿದ್ದೆಗಣ್ಣಿನಲ್ಲಿ ವೃಷಭ್ ಕಾಲು ಹಿಡಿದು ಮಲಗುವಾಗ
ತನಗೆ ತಾನೇ ನನ್ನ ಹೆಂಡತಿ ನಾನು ಮುದ್ದಾಡ್ಬೋದು. ಸಂಚಿತ್ ನೆನಪು ಕಿತ್ತಾಕಿ ನನ್ನ ಸ್ಥಾನ ನಾನು ಪಡ್ಕೊಳ್ಬೇಕು. ಇದೇ ಸರಿಯಾದ ಟೈಮ್ ಎಂದು ಮಲಗುವಾಗ ಪಾರು ಅವನನ್ನು ತಬ್ಬಿಕೊಂಡಾಗ ತಾನು ಖುಷಿಯಿಂದ ಅವಳನ್ನು ತಬ್ಬಿಕೊಂಡು ಮಲಗುವನು. ಅಲ್ಲೇ ಅವನಿಗೂ ನಿದ್ದೆ ಹತ್ತಿ ಬೆಳಿಗ್ಗೆ ತುಂಬ ಲೇಟಾಗಿ ವೃಷಭ್ಗೆ ಎಚ್ಚರವಾಗಿ ಪಾರು ವೃಷಭ್ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ದು ನೋಡಿ ನೆತ್ತಿ ಚುಂಬಿಸಿ, ಆಮೇಲೆ ಎಚ್ಚರ ಆಗಲಿ ಕಣೆ, ಮಾಡ್ತೀನಿ ನಿಂಗೆ, ಗೀತಾ ಹೇಳಿದಂಗೆ ನಿನ್ನ ಆಟ ಆಡಿಸ್ತೀನಿ ಎನ್ನುತ್ತಾ ಹೇಳುವಾಗ ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿ ನಿದ್ದೆಗಣ್ಣಿನಲ್ಲಿ ಸುಮ್ಮನೆ ಮಲಗಿ, ನಾ ಎಷ್ಟು ಪ್ರೀತಿಯಿಂದ ಖುಷಿಯಿಂದ ಮಲಗಿದ್ದೇನೆ ಅಷ್ಟು ತಿಳಿಯೋಲ್ವಾ ಎನ್ನುತ್ತಾ ಅವನ ಮುಖ ನೋಡಿದಾಗ ವೃಷಭ್ ಪಾರು ಮುಖ ನೋಡಿ, ಯಾಕೆ ನಿದ್ದೆ ಆಗಿಲ್ವಾ, ನಂದು ಆಗಿದೆ ಕಣೆ, ನೀ ಮಲಗು ಎನ್ನುತ್ತಾ ಅಲ್ಲಿಂದ ಎದ್ದಾಗ ತಾನೂ ಹೇಳುವಾಗ ತಲೆ ಸಿಡಿದು ಕಣ್ಣು ಮುಚ್ಚಿ ಕೂಡುವಳು. ಗಾಬರಿಂದ ವೃಷಭ್ ಹತ್ತಿರ ಬಂದು ಅವಳನ್ನು ಹಿಡಿದು, ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಅದಕ್ಕೆ ಹಾಗೆ ಆಗ್ತಿದೆ ಎಂದು ಮಲಗಿಸುವಾಗ ಗಮನ ಬಟ್ಟೆ ಕಡೆ ಹೋಗಿ ಜೋರಾಗಿ ಕೂಗುವಾಗ ಅವಳ ಬಾಯಿಗೆ ಕೈ ಇಟ್ಟು, ಯಾಕೆ ಕೂಗ್ತೀಯಾ, 3 ಹೊತ್ತು ನಿನ್ನ ಬಾಯಿಗೆ ಕೈ ಇಡುವುದೇ ಕೆಲಸ ನಂದು. ಅವನ ಕೈ ತೆಗೆದು, ಅದು ನಿಮ್ಮ ಶರ್ಟ್ ಆದರೆ ನನ್ನ ಮೈ ಮೇಲೆ ಎಂದು ತೊದಲುತ್ತಾ ಹೇಳಿದಾಗ, ಅದಾ ನಿನ್ನೆ ಮಗು ಬೇಕು ಅಂತ ಹಠ ಮಾಡಿ ಆಮೇಲೆ ಇದನ್ನು ಹಾಕಿ ಮಲಗಿದ್ಯಾ ಅಷ್ಟೇ. ಹಾಂ, ಹೂ ಕಣೆ, ನೀನೇ ಎಷ್ಟು ಬೇಡ ಅಂದರೂ ಕೇಳಿಲ್ಲ, ಮತ್ತು ನನಗೆ ಗಂಡಸಲ್ವಾ ಅಂದೆ, ಅದಕ್ಕೆ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ಕೇಳುವಾಗ ಇಲ್ಲ ಅನ್ನೋದೇ ನಿನ್ನ ಆಸೆ ಈಡೇರಿಸಿದೆ. ಥ್ಯಾಂಕ್ಸ್ ಕಣೆ, ಇಷ್ಟು ಬೇಗ ನನ್ನ ಪ್ರೀತಿ ಒಪ್ಕೊಳ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಎಂದು ಹೇಳಿ ಅವಳ ಕೆನ್ನೆಗೆ ಮುತ್ತಿಟ್ಟು ಅಲ್ಲಿಂದ ಎದ್ದು ಹೋಗುವನು. ನಂತರ ಪಾರು ರಾತ್ರಿ ಏನಾಗಿರ್ಬೋದು ಎಂದು ಯೋಚಿಸುವಾಗ ರಘು ರಿಸೆಪ್ಷನ್ ಉಂಗುರ ಕೊಟ್ಟಿದ್ದು, ಆಮೇಲೆ ಮಾಲಾ ಭೇಟಿಯಾಗಿ ಜ್ಯೂಸ್ ಕೊಟ್ಟಿದ್ದು, ಅದನ್ನು ಬೇಡ ಅಂದರೂ ಕುಡಿಸಿದ್ದು, ಮುಂದೆ ನೆನಪಿಸಿಕೊಳ್ಳುವಾಗ ಏನೊಂದೋ ನೆನಪಿಗೆ ಬರದೆ ಒದ್ದಾಡುವಾಗ ತಲೆ ಸಿಡಿಯುವಾಗ, ಯಾಕೆ ತಲೆ ನೋಯ್ತಿದೆಯಾ, ವೃಷಭ್ ಮುಖ ನೋಡಲು ಧೈರ್ಯ ಸಾಲದೆ ಅಲ್ಲೇ ತಲೆ ತಗ್ಗಿಸಿ ಹೂ ಎನ್ನುವಳು. ಅದಕ್ಕೆ ಇನ್ನು ಸ್ವಲ್ಪ ಮಲಗು ಅಂತಿದ್ದು. ನಿಜ ಹೇಳಿ ಏನಾಯಿತು ನಿನ್ನೆ ರಾತ್ರಿ ರಘು ಭೇಟಿಯಾಗಿ ಆಮೇಲೆ? ಅಲ್ಲೇ ಊಟ ಮಾಡಿ ಮನೆಗೆ ಬಂದು ಮಲಗಿದ್ದೀವಿ ಇಬ್ಬರು. ಅದೆಲ್ಲ ನನಗೆ ಆಂಟಿ ಜ್ಯೂಸ್ ಕೊಡಿಸಿದ್ರು. ಅದಾದಮೇಲೆ ಏನಾಯಿತು, ಯಾಕೆ ಬರ್ತಾ ಇಲ್ವಾ ಯಾವ ಚಿತ್ರನೂ? ಪ್ಲೀಸ್ ಹೇಳಿ, ಆ ಆಂಟಿ ಜ್ಯೂಸಲ್ಲಿ ಏನೋ ಮಿಕ್ಸ್ ಮಾಡಿರಬೇಕು, ಅದು ಸರಿ ಇಲ್ಲ ಅಂದೆ, ಆದರೂ ಬಲವಂತವಾಗಿ ಕುಡಿಸಿದ್ರು. ಆಮೇಲೆ ಮನೆಗೆ ಬಂದು ನಮ್ಮಿಬ್ಬರದು ಫಸ್ಟ್ ನೈಟ್ ಆಯಿತು ಕಣೆ. ನಾ ಹೇಳಿದೆ ಹನಿಮೂನ್ಗೆ ಹೋಗೋಣ ಅಂತ, ನೀನೇ ಈಗಲೇ ಬೇಕು ಅಂತ ಹಠ ಮಾಡಿದೆ. ನೀನೇ ಎಷ್ಟೊಂದು ಮುತ್ತು ಕೊಟ್ಟಿದ್ದೆ ನನಗೆ, ಆದರೂ ನೀನು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ಎಂದು ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಅವಳ ಹನಿ ಚುಂಬಿಸಿ ಕೆನ್ನೆಗೆ ಮುತ್ತಿಟ್ಟು ಪಾರು ಕಣ್ಣು ಮುಚ್ಚಿದಾಗ ಧೈರ್ಯದಿಂದ ತುಟಿಗೆ ಮುತ್ತಿಡುವನು. ಪಾರುಗೂ ವಿರೋಧಿಸಲಾಗದೆ ಇನ್ನೂ ತಲೆ ಸರಿಯಾಗಿ ಕೆಲಸ ಮಾಡದೆ ಸುಮ್ಮನೆ ಇದ್ದಾಗ ನಂತರ ವೃಷಭ್, ನನಗೆ ಎಷ್ಟೊಂದು ಸಲ ಡ್ರೈವರ್ ಅಂದಿದ್ಯಾ, ಅದಕ್ಕೆ ಪನಿಷ್ಮೆಂಟ್ ಆದರೂ ಈ ಪನಿಷ್ಮೆಂಟ್ ತುಂಬ ಸ್ವೀಟ್ ಆಗಿದೆ ಕಣೆ, ಆದರೆ ನೀನು ನಿನ್ನೆ ಎಷ್ಟೊಂದು ಕೊಟ್ಟಿಯ ನೋಡಿಲ್ಲಿ ತುಟಿಯೆಲ್ಲ ನೋವಾಗಿದೆ, ಈಗ ಮುತ್ತು ಕೊಡೋದು ನಾನೀಗ ಕೊಡ್ತೀನಿ ನೋಡು, ಆ ರೀತಿ ಕೊಡಬೇಕೆಂದು ಮತ್ತೊಮ್ಮೆ ಕೊಡುವಾಗ ಪಾರು ವೃಷಭ್ ಮುಖ ನೋಡಿದಾಗ, ಯಾಕೆ ಏನಾಯಿತು, ರಾತ್ರಿ ಏನಾಗಿದೆ ಹೇಳಿ, ಅವಳನ್ನು ತಬ್ಬಿಕೊಂಡು ಆ ಆಂಟಿ ನಿಂಗೆ ಕುಡಿಸಿದ್ದಾಳೆ, ಆದರೆ ಕಾರಣ ಗೊತ್ತಿಲ್ಲ, ನೀನು ತುಂಬ. ವೃಷಭ್ಗೆ ಮಾತೇ ಬರದೆ ಸುಮ್ಮನೆ ಇದ್ದಾಗ ಪಾರು ಅವನನ್ನು ಬಿಡಿಸಿ, ಯಾಕೆ ನಾನು ತುಂಬ ಕೆಟ್ಟದಾಗಿ ವರ್ತಿಸಿದ್ನಾ, ನಿಮ್ಮ ಅಮ್ಮ ಬೈದ್ರ ನಿಮಗೆ, ಸಾರಿ ನನಗೆ ಗೊತ್ತಿದ್ದಿಲ್ಲ, ಅವ್ರು ತುಂಬ ಫೋರ್ಸ್ ಮಾಡಿ ಕುಡಿಸಿದ್ರು, ಬೇಡ ಅಂದಿದ್ದಕ್ಕೆ ವಿಷ ಹಾಕಿಲ್ಲ ಇದರಲ್ಲಿ ಅಂದಾಗ ಸುಮ್ಮನೆ ಕುಡಿಬೇಕಾಯ್ತು, ತಪ್ಪಾಯಿತು, ಸಾರಿ, ಇನ್ಮುಂದೆ ಎಲ್ಲಿ ಹೊರಗಡೆ ಹೋಗಲ್ಲ, ಮನೇಲಿ ಇರ್ತೀನಿ. ಪಾಪ ರಘುಗೂ ಅವಮಾನ ಆಯಿತು, ನಿಮಗೂ ಮರ್ಯಾದೆ ಹೋಯಿತು. ಇಲ್ಲ, ಅಮ್ಮನಿಗೆ ಗೊತ್ತಿಲ್ಲ, ಆದರೂ ಮನಸ್ಸಲ್ಲಿ ಎಷ್ಟೊಂದು ನೋವು ಇಟ್ಕೊಂಡಿದ್ಯಾ ಅಂತ ಗೊತ್ತಾಯಿತು. ಅವಳ ಕೈ ಮೇಲೆ ತನ್ನ ಕೈ ಇಟ್ಟು, ನಾ ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ಸಂಚಿತ್ ಸಾವಿಗೆ ನೀ ಕಾರಣ ಅಲ್ಲ, ನೀ ಎಂದೂ ನಿನ್ನಿಂದ ಆಗಾಯಿತು ಅನ್ಬೇಡ, ಹೇಳು, ಆ ಆಂಟಿ ಯಾವಾಗನಿಂದ ನಿನ್ನ ವಿರೋಧಿಸ್ತಾರೆ, ಅಂದರೆ ಸಂಚಿತ್ ಸತ್ತಿದ್ದು ಆಕ್ಸಿಡೆಂಟ್ ಅಲ್ಲ ಅಂತೀರಾ, ನಾನು ಹಣೆ ಬರ. ಅವಳ ಬಾಯಿಗೆ ಕೈ ಇಟ್ಟು ಇನ್ನೊಂದು ಸಲ ಈ ಮಾತು ಬಂದರೆ ಕೋಪದಿಂದ ಹೇಳಿದಾಗ, ನೀವು ಕೋಪ ಮಾಡ್ಕೋಬೇಡಿ, ನನಗೆ ಭಯ ಆಗುತ್ತೆ. ಆಗ ವೃಷಭ್ ನಗುತ್ತಾ, ಮತ್ತು ಜೋಕರ್ ಥರ ಇರಬೇಕಾ, ನೀವಾಗೇ ಇರಿ, ಚೆನ್ನಾಗಿದೆ. ಹೌದಾ, ಅದೇಗೆ ಡ್ರೈವರ್ ಥರ ಎಂದು ನಗುವಾಗ, ಇನ್ನು ಈಗಲೇ ನಾನು ಕುರ್ತಾ ತೆಗೆದುಕೊಡು ಎಂದು ಹಿಡಿದು ಜಗ್ಗುವಾಗ, ಹೇ ಬಿಡಿ, ಒಳಗಡೆ ಬಟ್ಟೆನೂ ಇಲ್ಲ, ಪ್ಲೀಸ್ ಬಿಡಿ ಎಂದು ಹಿಡಿಯುವಾಗ, ಅಯ್ಯೋ ಎಲ್ಲ ಮುಗಿದ ಮೇಲೆ ಮತ್ತೊಮ್ಮೆ ಕೊಡ್ತೀಯಾ, ಪ್ಲೀಸ್ ಕಣೆ, ನೈಟ್ ಬೇಡ, ಡೇ ಕೊಡು, ಚೆನ್ನಾಗಿರುತ್ತೆ. ಅಯ್ಯೋ ಬಿಡಿ, ನೀವೇನೀಗ ಬಿಡಿ, ನಾನು ಸ್ನಾನಕ್ಕೆ ಹೋಗ್ತೀನಿ, ನೀವು ಹೊರಗಡೆ ಹೋಗಿ. ಇಲ್ಲೇ ಕೊಡ್ತೀನಿ, ನೀ ಬಾತ್ರೂಮ್ ಹೋಗೋದನ್ನು ನಾನು ನೋಡಬೇಕು, ಅಮ್ಮ ನನಗೆ ನಾಚಿಕೆ ಆಗುತ್ತೆ ಎಂದು ಮುಖ ಮುಚ್ಚಿಕೊಂಡಾಗ ಅವಳ ಕೂದಲು ಹಿಂದೆ ಸರಿಸಿ, ಈ ಕೂದಲಿಗೊಂದು ಕ್ಲಿಪ್ ಹಾಕು ಎಂದು ತಾನೇ ಕ್ಲಿಪ್ ಹಾಕಿ, ರಾತ್ರಿ ಕ್ಲಿಪ್ ಸಹ ನನ್ನ ಕಡೆಯಿಂದ ಹಾಕಿಸಿಕೊಂಡ್ಯಾ ಎನ್ನುತ್ತಾ ಅಲ್ಲಿಂದ ಎತ್ತಿಕೊಂಡು ಬಾತ್ರೂಮ್ಗೆ ಬಿಡುವನು. ಬಾತ್ರೂಮಲ್ಲಿ ಇದೆಯಾ, ಸಾಕು ನಾಚಿಕೆ ಪಟ್ಟಿದ್ದು, ಸ್ನಾನ ಮಾಡಿ ಬಾ, ಗೀತಾ ನಿನ್ನ ಜೊತೆ ಮಾತನಾಡಬೇಕಂತೆ. ಅವನ ಮುಖ
ಗೀತಾಗೆ ಗೊತ್ತಾ? ಗೊತ್ತು. ಅವಳೇ ಈ ಡ್ರೆಸ್ ಹಾಕಿದ್ದು. ಅಂದರೆ? ಪಾರು ಮುಂದೆ ನಿಂತು ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಅವಳ ಮೂಗಿಗೆ ತನ್ನ ಮೂಗನ್ನು ಸ್ಪರ್ಶಿಸಿ, ಅಂದರೆ ನಾ ಹೇಳಿದ್ದು ಸುಳ್ಳು ಅಂತ. ನಿನ್ನೆ ಏನೂ ನಡೆದಿಲ್ಲ, ಆದರೆ ನಾನು ತುಂಬ ಕಾಡಿದೆ. ನಾನೇ ಸಮಾಧಾನ ಮಾಡಿ ಮಲಗಿಸಿದೆ. ಆಶ್ಚರ್ಯದಿಂದ ಅವನ ಮುಖ ನೋಡುವಾಗ, ಪಾಪು ಬೇಕು ಅಂತ ಹಠ ಮಾಡ್ತಿದ್ದೆ, ಅದನ್ನೇ ಹೇಳಿದೆ. ಮತ್ತೆ ಕಿಸ್ ಕೊಟ್ಟಿಯಾ? ತುಂಬ. ನನ್ನ ಎದೆ ಮೇಲೆ ನಿನ್ನ ಹೆಸರು ಬರೆದಿದ್ಯಾ ನೋಡು ಎಂದು ತೋರಿಸುವನು. ಅದನ್ನು ನೋಡುತ್ತಾ ಕಣ್ಣಲ್ಲಿ ನೀರು ಬಂದಾಗ, ಯಾಕೆ ಅಳು? ನಿಜವಾಗ್ಲೂ ನಿನ್ನ ಇಷ್ಟಪಡ್ತೀನಿ. ಮತ್ತೆ ಇದು ನೀನೇ ಬರೆದಿದ್ದು. ಬೇಡ ಅಂದರೂ ಬಿಡದೆ ಬರೆದೆ. ನೀ ಯಾವಾಗಲೂ ಇಲ್ಲೇ ಇರ್ತೀಯ. ಏಳೇಳು ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಎಂದು ಅಲ್ಲಿಂದ ಬಾಗಿಲು ಹಾಕಿ ಹೊರಬರುವನು. ಪಾರು ಒಬ್ಬಳೇ ಕುಳಿತು ಯೋಚಿಸ್ತಾ ಕೈಯಲ್ಲಿ ಬ್ರಷ್ ಹಿಡಿದು ಪೇಸ್ಟ್ ಹಚ್ಚುತ್ತಾ, ನಿನ್ನೆಲ್ಲ ಮಂಗನಾಟ ಮಾಡಿದ್ದೇನಾ ಅಂದರು. ಎಷ್ಟೊಂದು ಸಮಾಧಾನ. ನಿಜವಾಗ್ಲೂ ಸಂಚಿತ್ ಜಾಗ ತುಂಬ್ತಾರೆ ಅಲ್ವಾ? ಸಂಚಿತ್ ನೀನೇ ಕಳಿಸ್ತೀಯಾ ಇವರನ್ನು? ಇವರ ಜೊತೆ ಖುಷಿಯಾಗಿದ್ದರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಇವತ್ತೇ ಅವನ ಸಮಾಧಿ ಬಳಿ ಹೋಗಿ ಬರಲಾ? ಅವನ ಆಶೀರ್ವಾದ ಪಡೆದು ಇವರ ಜೊತೆ ಹೊಂದಿಕೊಂಡು ಹೋಗ್ಲಾ? ಎಲ್ಲರೂ ನನ್ನ ಸಂತೋಷ ಬಯಸ್ತಾರೆ. ಹಾಗಾದರೆ ನಾನು ಖುಷಿಯಾಗಿ ಇರಬೇಕು. ಆ ಆಂಟಿ ಯಾಕೆ ಹಾಗೆ ಮಾಡಿದರು? ನಾನು ಏನು ಮಾಡಿದ್ದೀನಿ ಅನ್ನುತ್ತಾ ಸ್ನಾನ ಮುಗಿಸಿಕೊಂಡು ಹೊರಗೆ ಬಂದಾಗ, ರಿಷಬ್ ತನ್ನ ಕೆಲಸಕ್ಕೆ ಕುಳಿತಾಗ ಅಲ್ಲಿಗೆ ಗೀತಾ ಬಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋಗುವಾಗ, ರಿಷಬ್, ಗೀತಾ ಏನದು ಇಬ್ಬರದು ಗುಟ್ಟು ಹೇಳಿ. ಭಯಪಡುತ್ತಾ, ಏನೂ ಇಲ್ಲ ಅಣ್ಣ. ಮತ್ತೆ ಏನು ಇವಳ ಜೊತೆ ಮಾತು? ಯಾಕೆ ನಿನ್ನ ಹೆಂಡತಿ ಜೊತೆ ನಾವು ಮಾತಾಡಬಾರ್ದಾ? ನೀನಷ್ಟೇ ಮಾತಾಡಬೇಕಾ ಅಂತ ರೂಲ್ಸ್ ಇದೆಯಾ? ಹಾಗಲ್ವೇ? ಯಾಕೋ ನಿನ್ನ ಮೇಲೆ ಡೌಟ್ ಅಂತ. ತಂಗಿ ಮೇಲೆ ವಿಶ್ವಾಸ ಇಲ್ಲ ಅಂತೀರಲ್ಲ, ಅದೆಂತ ಅಣ್ಣ? ನಾವಿಬ್ಬರು ಹುಡುಗಿಯರು, ಏನಾದರೂ ಮಾತಾಡ್ತೀವಿ. ನೀವು ಸುಮ್ಮನೆ ಮೂಕ ಬಸವನ ಥರ ಕೆಲಸ ಮಾಡಿ. ಎಲ್ಲ ಇವಳ ಯಾಕೆ ಒಮ್ಮೆ ಸ್ಟ್ರಾಂಗ್ ಆಗಿಬಿಟ್ಲು ರೀ? ಆಮೇಲೆ ನನ್ನ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತೀರಾ ಪ್ಲೀಸ್ ಕಣ್ರಿ? ಪನಿಷ್ಮೆಂಟಿಗೆ ಹೂ ಅಂದರೆ ಕರ್ಕೊಂಡು ಹೋಗ್ತೀನಿ. ಬೇಡ ಬಿಡು, ಅಜಯ್ಗೆ ಹೇಳ್ತೀನಿ, ಅವನ ಜೊತೆ ಹೋಗ್ತೀನಿ. ಇಲ್ವೇ ನಾನೇ ಕರೆದುಕೊಂಡು ಹೋಗ್ತೀನಿ. ಯಾವ ಜಾಗ? ಅದೆಲ್ಲ ನಿಮ್ಗೆ ಯಾಕೆ? ನೀವು ಡ್ರೈವರ್ ಕೆಲಸ ಮಾಡಿ ಅಷ್ಟು ಸಾಕು. ನಿನ್ನ ಎಷ್ಟು ಸಲ ಹೇಳಿದ್ದೀನಿ ಆಗ ಅನ್ಬೇಡ ಅಂತ ಎಂದು ಓಡಿ ಬಂದು ಅವಳ ಕೈ ಹಿಂದೆ ತಿರುವಿ ಹೇಳಿತು. ಗೀತಾ, ನೀ ಹೋಗು, ಇವಳು ಬರ್ತಾಳೆ. ಹೇ ಬಿಡೋ, ಏನು ಕಾಡಿಸ್ತಾಳೆ ಅಷ್ಟಕ್ಕೆ ನೀನು? ಹೇ ನೀ ಹೋಗು ಅಂದೆ ಅಲ್ವಾ? ಒಮ್ಮೆ ಹೇಳಿದರೆ ತಿಳಿಯೋಲ್ವಾ? ಅದಕ್ಕೆ ನೀವು ಆಮೇಲೆ ಬನ್ನಿ, ನಾನು ಕಾಯ್ತಿರ್ತೀನಿ ಎನ್ನುತ್ತಾ ಸಾಗುವಾಗ ಬಾಗಿಲು ಹಾಕ್ಕೊಂಡು ಹೋಗು ಅಂದಾಗ ಪಾರು ವೃಷಭ್ ಮುಖ ನೋಡಿದಾಗ ಒಬ್ಬ ಹರಿಸಿ, ಏನು ಮುಖ ನೋಡ್ತೀಯಾ? ಹೇಳಿಲ್ಲ ಹಾಗೆ ಕರಿಬೇಡ ಅಂತ. ಈಗ ಕೈ ಬಿಡಿ, ನೋಯ್ತಿದೆ ಪ್ಲೀಸ್ ಕಣ್ರಿ. ಬಿಡೋಲ್ಲ, ಪನಿಷ್ಮೆಂಟ್ ಕೊಟ್ಟೇ ಬಿಡೋದು. ಕೊಡಲಾ ಎಂದು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡಾಗ ಪಾರು ತಲೆ ತಗ್ಗಿಸಿದಾಗ ಅವಳ ಮುಖ ಮೇಲೆತ್ತಿ, ಹೇಳೇ ಕೊಡ್ಲಾ ಅಥವಾ ಹಾಗೆ ಕರೆಯಲ್ಲ ಅಂತ ಆದರೂ ಹೇಳು. ಇಲ್ಲ ಪನಿಷ್ಮೆಂಟ್ ಕೊಡಿ, ನಾನು ಹಾಗೇ ಕರಿತೀನಿ ಹಾಂ ಅನ್ನುತ್ತಾ ಅವಳನ್ನು ಬಿಟ್ಟು ನಿಂತಾಗ ಪಾರು ತನ್ನ ಕೈಯನ್ನು ಅವನ ಕೊರಳಿಗೆ ಹಾರದಂತೆ ಹಾಕಿ ಅವನ ಕೆನ್ನೆ ತಟ್ಟಿ, ಶಾಕ್ ಹೊಡೆದಿದ್ಯಾ ಅಲ್ವೇ? ನೀನ ಈ ಮಾತು ಹೇಳ್ತಿರೋದು? ಹುಷಾರಾಗಿದ್ಯಾ ತಾನೆ? ನಾನು ರಿಷಬ್ ಕಣೆ. ನಿನ್ನೆ ಕುಡ್ದದ್ದು ಇನ್ನೂ ಹಿಡಿದಿಲ್ವಾ ಅಥವಾ ಮತ್ತೆ ಕುಡ್ದಿದ್ಯಾ? ಅಯ್ಯೋ, ಎಲ್ಲಿಂದ ಕುಡಿಯೋದು? ಬಾತ್ರೂಮಲ್ಲಿ ಏನು ಇಟ್ಟಿದ್ದೀರಾ? ಆದರೂ ನಿನ್ನೆ ಏನೋ ಒಂದು ಗುಂಗು ಆಕಾಶದಲ್ಲಿ ತೇಲ್ತಾ ಇರುವ ಹಾಗೆ. ಆಗ ಅವಳ ನಡು ಬಳಸಿ ಹಿಡಿದು, ಮತ್ತೊಮ್ಮೆ ಕುಡಿತೀಯಾ? ತಂದು ಕೊಡ್ಲಾ? ತಂದು ಕೊಡಿ, ಮಜಾ ಬರುತ್ತೆ. ಆಗ ವೃಷಭ್ ನಗುತ್ತಾ, ಮತ್ತು ಅದರ ಜೊತೆಗೆ ಅಣ್ಣ ಇಲಿಯದ ಗಂಟಲಿಗೆ ಬಾಳೆಕಾಯಿ ಚಿಪ್ಸ್. ಯಾತಕ್ಕೆ? ಹೇಗಿದೆ ಹಾಡು? ಬಾಳೆಕಾಯಿ ಚಿಪ್ಸ್ ಕಾಂಬಿನೇಷನ್ ಅಂತ, ಅದನ್ನಂತೂ ಕೊಡಿಸಿ. ಚೀನಿನ ಕುಡಿತೀನಿ ಅಂತೀಯಲ್ವೇ? ನಾನೇ ಕುಡಿಯೋಲ್ಲ ಅಂಥದ್ರಲ್ಲಿ ನಿಂಗೆ ಕೊಡಿಸ್ತೀನ? ಅಯ್ಯೋ, ಹೆಂಡತಿ ಕೇಳಿದ್ದು ಕೊಡಿಸಲ್ಲ ಅಂತೀರಲ್ಲ, ನೀವೆಂಥ ಗಂಡ? ಕೇಳಿದ್ದು ಕೊಡಿಸ್ಬೇಕಪ್ಪ. ಅಬ್ಬಾ, ಎಷ್ಟೊಂದು ಬದಲಾವಣೆ. ನಾನು ಯಾರು ಅಂತ ಇನ್ನೊಮ್ಮೆ ಹೇಳು. ಅದೇ ಡ್ರೈವರ್ ಎಂದು ಹೇಳುತ್ತಾ ಬಾಗಿಲು ತೆಗೆಯುವಾಗ ಅವಳನ್ನು ಹಿಡಿದು ಗೋಡೆಗೆ ನಿಲ್ಲಿಸಿ ಮತ್ತೆ ಪನಿಷ್ಮೆಂಟ್. ಆಗ ಪಾರು ನಾಚಿಕೆಯಿಂದ ತಲೆ ತಗ್ಗಿಸಿದಾಗ, ಕೊಡ್ಲಾ? ಅವನ ಮುಖ ನೋಡಿ ಕೊಡಿ, ಆದರೆ ನನ್ನ ಮುಟ್ಬಾರ್ದು, ಮತ್ತು ಕರೆಕ್ಟ್ ತುಟಿಗೆ ಕೊಡಬೇಕು, ಆಗುತ್ತಾ? ಅವಳ ಮುಖ ನೋಡಿ ನಗುತ್ತಾ, ಹಾಂ ಟ್ರೈ ಮಾಡ್ಲಾ? ಮಾಡಿ ಅಂದಾಗ ವೃಷಭ್ ಗೋಡೆಗೆ ಕೈ ಇಟ್ಟು ಹತ್ತಿರ ಬರುವಾಗ ಕಣ್ಣು ಮುಚ್ಚಿದಾಗ ಪಾರು ಅಲ್ಲಿಂದ ಓಡುವಳು. ಗೋಡೆಗೆ ತುಟಿ ತಾಗಿ ಕಣ್ಣು ಬಿಟ್ಟಾಗ ಪಾರು ಇಲ್ಲದು ಕಂಡು, ಡ್ಯಾಮಿಟ್, ತಪ್ಪಿಸಿಕೊಳ್ಳೋಕ್ಕೆ ಐಡಿಯಾ ಹುಡುಕ್ತೀಯಾ? ಎಲ್ಲಿ ಹೋಗ್ತೀಯಾ? ಆದರೂ ಎಷ್ಟೊಂದು ಬದಲಾವಣೆ. ಗೀತಾ ಪ್ಲ್ಯಾನ್ ವರ್ಕ್ ಆಗಿದೆ ಅಂತೂ ಒಂದು ಲೆಕ್ಕಕ್ಕೆ ಬಂತು ಅನಿಸುತ್ತೆ. ಪಾರು ಹಾಲ್ಗೆ ಬಂದಾಗ ಲಕ್ಷ್ಮಿಯವರು, ಪಾರು ತಿಂಡಿ ಮಾಡೋಲ್ವಾ? ಮತ್ತು ವೃಷಭ್ ಏನು ಮಾಡ್ತಿದ್ದಾನೆ? ಅವನು ತಿಂಡಿ ಮಾಡಿಲ್ಲ, ಅವರು ವರ್ಕ್ ಮಾಡ್ತಿದ್ದಾರೆ. ಹೌದಾ? ಹಾಗಾದರೆ ವರ್ಕ್ ಭಾಳ ಇರಬೇಕು. ಅಲ್ಲೇ ತಿಂಡಿ ಕೊಟ್ಟು ಬಿಡು, ನೀನು ತಿಂಡಿ ಮಾಡು. ಸರಿ ಆಂಟಿ ಎಂದು ಒಂದು ತಟ್ಟೆಗೆ ಹಾಕಿಕೊಂಡು ವೃಷಭ್ ಮುಂದೆ ಹಿಡಿದಾಗ, ಥ್ಯಾಂಕ್ಸ್ ಪಾರು, ತುಂಬ ಹಸಿವಾಗಿತ್ತು, ಆದರೆ ವರ್ಕ್ ಟೆನ್ಷನಲ್ಲಿ ತಿಂಡಿ ಮಾಡೋಕ್ಕೆ ಆಗಲಿಲ್ಲ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಸರಿ, ನಾನು ಗೀತಾ ರೂಮ್ನಲ್ಲಿ ಇರ್ತೀನಿ ಎಂದು ಹೋಗುವಾಗ, ಪಾರು ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡ. ಏನು ಸಮಸ್ಯೆ ಅಂತ ಹೇಳಿ. ನೀವಿಬ್ಬರು ಗುಟ್ಟು ಮಾಡ್ತಿದ್ದೀರಾ ಅಂತ ಗೊತ್ತು. ದೊಡ್ಡದು ಆಗೋದ್ರಲ್ಲಿ ಹೆಂಡ್ ಕೊಟ್ಟು ಇಡಬೇಕು, ಆಮೇಲೆ ಕಷ್ಟ ಆಗುತ್ತೆ. ಇಲ್ಲ, ನಿಮ್ಮ ಮುಂದೆ ಹೇಳ್ತೀನಿ, ಅವಳು ಹೇಳಿಲ್ಲ ಅಂದರೆ ನಾನೇ ಹೇಳ್ತೀನಿ.
ಅಂದರೆ ನನಗೆ ಸರಿಯಾಗಿ ಪೂರ್ಣವಾಗಿ ಗೊತ್ತಿಲ್ಲ. ಅದಕ್ಕೆ ಇವತ್ತು ಅವಳ ಜೊತೆ ಮಾತಾಡೋದು. ಸರಿ, ಥ್ಯಾಂಕ್ಸ್ ಕಣೆ. ನೀನು ತಿಂಡಿ ಮಾಡಿಲ್ವಾ? ಮಾಡಬೇಕು. ಅಲ್ಲೇ ಗೀತಾ ಜೊತೆ ಮಾತನಾಡ್ತಾ ಮಾಡ್ತೀನಿ. ಹೊಟ್ಟೆ ತುಂಬ ತಿನ್ನು. ನಿನ್ನೆ ಸರಿಯಾಗಿ ಊಟ ಮಾಡಿಲ್ಲ. ಹೀಗಾದರೂ ಚೆನ್ನಾಗಿ ತಿಂದು ಚೆನ್ನಾಗಿರು. ರಶ ಮುಖ ನೋಡಿ ನಗು ಸೂಸಿ ಗೀತಾ ರೂಮಿಗೆ ಬರುವಳು. ಹೇಳಿ ಗೀತಾ, ಏನು ವಿಷಯ? ಅದು ಅದಕ್ಕೆ ನೀವು ಅಮ್ಮನ ಮುಂದೆ ಏನು ಹೇಳಬಾರ್ದು ಅಂದರೆ ಹೇಳ್ತೀನಿ. ಎಂಥ ವಿಷಯ? ಯಾರಿಗೂ ತೊಂದರೆ ಆಗಬಾರ್ದು ಅಂದರೆ ಭರವಸೆ ಕೊಡ್ಬೋದು. ಖುಷಿ ವಿಷಯ. ಅದು ನಾನು ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ. ಅವನನ್ನು ಇಷ್ಟಪಟ್ಟಿದ್ದಾನೆ. ಓ, ಹುಡುಗಿ ಲವಲ್ಲಿ ಬಿದ್ದಿದೆ. ಯಾಕೆ ನಾಚಿಕೆ ಪಡ್ತೀಯಾ? ಹೇಳು, ಏನು ಉದ್ಯೋಗ? ಇಂಜಿನಿಯರ್ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ, ಮತ್ತು ತುಂಬ ಒಳ್ಳೆಯವರು. ನೀ ಯಾವುದನ್ನು ಇಷ್ಟಪಟ್ಟಿದ್ಯಾ? ಎರಡನ್ನು. ಅವರೇ ನನಗೆ ಪ್ರಪೋಸ್ ಮಾಡಿದ್ದು. ನಾ ಹೂ ಅಂದಿದ್ದಿಲ್ಲ. ಆದರೆ ಅವರ ಫ್ರೆಂಡ್ ನನ್ನ ಹತ್ರ ಬಂದು ನನಗೆ ತುಂಬ ಪ್ರೀತಿ ಮಾಡ್ತಾರೆ, ಪ್ಲೀಸ್ ಒಪ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ನಾನು ಒಪ್ಪಿಗೆ ಕೊಟ್ಟೆ. ಆದರೆ ಮನೆಯಲ್ಲಿ ಆಂಟಿ ಅಂಕಲ್ ಮತ್ತು ನಿಮ್ಮಣ್ಣ ಒಪ್ಪಬೇಕಲ್ವಾ? ಅಷ್ಟರಲ್ಲಿ ಅಲ್ಲಿಗೆ ವರ್ಷ ಬಂದಾಗ ಇಬ್ಬರ ಮುಖದಲ್ಲಿ ಗಾಬರಿ ಗಮನಿಸಿ, ಯಾಕೆ ಇಬ್ಬರು ಶಾಕ್ ಆದ್ರಿ? ಪಾರು, ಸಾಯಂಕಾಲ ನೀ ಹೇಳಿದ ಜಾಗಕ್ಕೆ ಕರೆದುಕೊಂಡು ಹೋಗ್ತೀನಿ. ಒಂದು ಅರ್ಜೆಂಟ್ ಕೆಲಸ ಇದೆ, ಹೋಗಬೇಕು. ಬಾಯಿ ಎನ್ನುತ್ತಾ ಹೊರಗಡೆ ಹೋಗುವನು. ಇಬ್ಬರು ಸಮಾಧಾನದಿಂದ ಉಸಿರು ಬಿಟ್ಟು, ಅದಕ್ಕೆ ನೀವು ಅಣ್ಣನನ್ನು ಒಪ್ಪಿಸಿದ್ರೆ ಅವನ ಅಮ್ಮ ಅಪ್ಪನನ್ನು ಒಪ್ಪಿಸ್ತಾನೆ. ನಾನು ನಿಮ್ಮ ಅಣ್ಣನಿಗೆ ಹೇಳಬೇಕಾ? ಹೇಳೋದಲ್ಲ, ಒಪ್ಪಿಸೋದು. ಅಯ್ಯೋ, ತುಂಬ ಕಷ್ಟ ಕಣೆ. ಆದರೂ ಅವರು ಒಪ್ಪಿದ್ರು ಆಂಟಿ ಹೋಗ್ತಾರೆ ಅಂತ ನಂಬಿಕೆ ಇದೆಯಾ? ನನಗೆ ಯಾಕೋ ಡೌಟ್. ಹಾಗೆ ಅನ್ಬೇಡಿ ಅದಕ್ಕೆ. ನೀವೇ ನಮಗೆ ದಾರಿ ತೋರಿಸೋದು, ನಮಗೆ ಸಹಾಯ ಮಾಡೋದು. ಅದು ಬಿಡು, ನಿಮ್ಮ ಭಾವನ ಕತೆ ಹೇಳು. ಯಾವ ರೀತಿ ನಿಮಗೆ ಕಾಟ ಕೊಡ್ತಾನೆ? ಮತ್ತು ಅದನ್ನು ಮನೆಯಲ್ಲಿ ಯಾಕೆ ಹೇಳಿಲ್ಲ? ಇದು ಒಳ್ಳೆಯದಲ್ಲ. ನಿಮ್ಮ ಅಣ್ಣ ಆವಾಗನಿಂದ ಈ ವಿಷಯವಾಗಿ ಡೌಟ್ ಪಡ್ತಿದ್ದಾರೆ. ಈಗ ಬರುವಾಗಲೂ ಅದನ್ನೇ ಹೇಳಿ ಕಳಿಸಿದ್ದಾರೆ. ನಾನು ಲವ್ ಮಾಡೋ ವಿಷಯ ಅಮ್ಮನಿಗೆ ಹೇಳ್ತೀನಂತ ಹೆದರಿಸ್ತಾರೆ. ಮತ್ತು ಭಾವನಿಗೆ ಇನ್ನೊಂದು ಮದುವೆ ಆಗಿದೆ, ಅವಳನ್ನು ಬೇರೆ ಊರಲ್ಲಿ ಇಟ್ಟಿದ್ದಾರೆ. ಆ ವಿಷಯ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ನನ್ನ ತಂಟೆಗೆ ಬರೋಲ್ಲ. ಇದು ತಪ್ಪಲ್ವಾ? ಸೀತಕ್ಕಾಗೆ ಏನು ಕಡಿಮೆ ಆಗಿದೆ? ಅವಳು ಭಾವನ ಬಗ್ಗೆ ಕೇರ್ ಮಾಡೋಲ್ಲ. ತಿಂಗಳಿಗೆ 2 ಸಲ ತವ್ರ ಮನೆಗೆ ಬರ್ತಾಳೆ. ಅದಕ್ಕೆ ಭಾವ ಈ ಕೆಲಸ ಮಾಡಿದ್ದು. ಮೊದಲೇ ಭಾವನಿಗೆ ಹೆಣ್ಣಿನ ಚಪಲ. ಅದಕ್ಕೆ ನಿಮ್ಮ ಜೊತೆ ಈ ರೀತಿ ನಡೆದುಕೊಂಡಿದ್ದು. ನಿಂಗೆ ಗೊತ್ತು ಅವ್ನು ಮದುವೆ ಆಗಿದ್ದಾನೆ ಅಂತ. ಒಂದಿನ ಸಚಿ ಭಾವನ ಮೊಬೈಲ್ನಲ್ಲಿ ಗೇಮ್ ಆಡುವಾಗ ಅದು ಏನೋ ಆಗಿ ಭಾವ ಬೈತಾರೆ ಅಂತ ನನ್ನ ಕೈಯಲ್ಲಿ ಕೊಟ್ಟು ಸರಿ ಮಾಡು ಅಂದಾಗ ನಾನು ಅದನ್ನು ನೋಡುವಾಗ ಒಂದು ಫೋನ್ ಬಂತು. ರಿಸೀವ್ ಮಾಡಿ ಅವರಿಲ್ಲ ಅಂತ ಹೇಳಬೇಕು ಅನ್ನೋಷ್ಟರಲ್ಲಿ ಆ ಕಡೆಯಿಂದ, ರೀ, ಮಗುವಿಗೆ ಆರಾಮವಿಲ್ಲ, ಅಡ್ಮಿಟ್ ಮಾಡಬೇಕಂತಿದ್ದಾರೆ, ಏನೋ ತೊಂದರೆ ಆಗಿದೆ ಅಂತೆ, ತಂದೆ ಸೈನ್ ಕೇಳ್ತಿದ್ದಾರೆ ಅಂದ್ಲು. ನಾನು ಶಾಕ್ ಆಗಿ, ಯಾರೇ ನೀವು ಅಂದಾಗ, ನಾನು ಜೀವನ್ ಅವರ ಹೆಂಡತಿ, ನಕ್ಷತ್ರ ಮಾತನಾಡೋದಂದ್ಲು. ಆಗ ನಾನು ಅವರ ಹೆಂಡತಿ ಹೆಸರು ಸೀತಾ. ನೀ ಯಾರು ಬೇರೆಯವ್ರಿಗೆ ಕಾಲ್ ಮಾಡಿದ್ಯಾ? ಕರೆಕ್ಟ್ ನಂಬರ್ಗೆ ಡಯಲ್ ಮಾಡು ಅಂದಾಗ, ಇದು ಕರೆಕ್ಟ್ ನಂಬರ್, ಅವರ 2ನೇ ಹೆಂಡತಿ ನಾನು, ಸೀತಾ ಮೊದಲ ಹೆಂಡತಿ ಅಂತ ಹೇಳಿದ್ಲು. ಅಷ್ಟರಲ್ಲಿ ಬಾಬಾ ಬಂದು ಮೊಬೈಲ್ ಕಸಿದುಕೊಂಡು 7 ನಕ್ಷತ್ರ ಅಂದಾಗ ಕನ್ಫರ್ಮ್ ಆಯಿತು. ಆಗಲೇ ನಿನ್ನ ಲವ್ ವಿಷಯ ನನಗೆ ಗೊತ್ತು. ಈ ವಿಷಯ ಬಾಯ್ಬಿಟ್ರೆ ಲವ್ ಮ್ಯಾಟರ್ ಅಮ್ಮನ ಮುಂದೆ ಹೇಳ್ತೀನಿ ಅಂದ. ಅದಕ್ಕೆ ಸುಮ್ಮನಾದೆ. ಆದರೂ ತಪ್ಪು ಗೀತಾ, ನೀನು ಲವ್ ಉಳಿಸೋಕ್ಕೆ ಸೀತಕ್ಕನ ಬಾಳು ಕೆಡ್ತಿದೆ. ಅದಕ್ಕೆ ಅವಳಿಗೆ ಅಲ್ಲೇ ಇರು, ಹಗಲೆಲ್ಲ ಇಲ್ಲಿ ಬರಬೇಡ, ಭಾವನ ಕಳ್ಕೊಳ್ತೀಯ ಅಂತ ತುಂಬ ಸಲ ಹೇಳಿದ್ದೀನಿ. ಆದರೆ ಅವಳು ನನಗಿಂತ ದೊಡ್ಡವಳ ನೀನು ಅಂತ ಕೇಳ್ತಾಳೆ. ಅದಕ್ಕೆ ಅಮ್ಮ ಕರೀತಿದ್ದಾರೆ, ನಾ ಬರ್ತೀನಿ ಎನ್ನುತ್ತಾ ಅಲ್ಲಿಂದ ಸಾಗುವಳು. ಅಲ್ಲೇ ಯೋಚಿಸುತ್ತಾ ಈಗ ಒಟ್ಟು 2 ಸಮಸ್ಯೆ ಬಗೆಹರಿಸಬೇಕು ಎಂದು ತನ್ನ ಬೆರಳನ್ನು ತುಟಿ ಮೇಲೆ ಇಟ್ಟಾಗ ರಶ ಬಲ್ಲಿಗೆ ಬಂದು ಅವಳ ತಲೆ ಮೊಟಕಿ, ತಟ್ಟೆ ಖಾಲಿಯಾಗಿ ಕೈಯೆಲ್ಲ ಒಣಗಿದೆ ನೋಡು ಎಂದು ಕೈಗೆ ನೀರು ಹಾಕಿದಾಗ ಕೈ ತೆಳೆದು ನೀರು ಕುಡಿ ಎಂದು ಹೇಳುವನು. ಅಯ್ಯೋ, ನೀವು ಯಾವಾಗ ಬಂದ್ರಿ? ಆಗಲೇ ಬಂದೆ, ಅರ್ಧ ದಾರಿ ಹೋಗೋದ್ರಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರು. ಅದಕ್ಕೆ ಬಂದೆ. ನೀ ಏನು ವಿಚಾರ ಮಾಡ್ತಿದ್ಯಾ? ತಲೆ ಹೋಗುವಂಥದ್ದು, ಜಗತ್ತು ಮುಳುಗ್ತಿದ್ಯಾ? ನೀವು ಉಳಿಸ್ಬೇಕಾ? ಅಷ್ಟು ಕೆಪಾಸಿಟಿ ಇದೆಯಾ? ಈ ಪಾರ್ವತಿ ಅಂದರೆ ಏನು ತಿಳ್ಕೊಂಡಿದ್ದೀರಾ ನೀವು? ಎಂತೆಂಥ ರಾಕ್ಷಸರನ್ನು ಬಳಿ ಪಡೆದು ದೇವತೆಗಳಿಗೆ ರಕ್ಷಣೆ ಕೊಟ್ಟವಳು. ಇನ್ನು ಹುಲು ಮಾನವನಿಗೆ ಸಹಾಯ ಮಾಡಲ್ವಾ? ಹಾಂ, ಹೌದಾ? ಯಾವ ರಾಕ್ಷಸರನ್ನು ಸಾಯಿಸಿದ್ಯಾ ಎಂದು ಎತ್ತಿಕೊಂಡು ತನ್ನ ರೂಮ್ಗೆ ಕರೆದೊಯ್ಯುವಾಗ, ಇಳಿಸಿ ಕೆಳಗೆ. ಗೀತಾ ಎಲ್ಲಿ ಹೋದ್ಲು? ಬಿಡಿ, ಗೀತಾ ನೋಡಿದರೆ ಹೊರಗಡೆ ಆಂಟಿ, ಅಂಕಲ್, ಕಮಲಮ್ಮ ಇದ್ದಾರೆ. ಗೀತಾ ಅಮ್ಮ ಮಾರ್ಕೆಟ್ಗೆ ಹೋದರು, ಅಪ್ಪ ರೂಮಲ್ಲಿದ್ದಾರೆ, ಕಮಲಮ್ಮ ಕಿಚನ್ನಲ್ಲಿದ್ದಾರೆ. ನಿನ್ನ ಹೀಗೆಯೇ ಕರೆದುಕೊಂಡು ಹೋಗ್ತೀನಿ, ನನಗಿಷ್ಟ ಹೀಗೆ ಎತ್ತಿಕೊಂಡು ಹೋಗಲು ಎಂದು ಅಲ್ಲಿಂದ ಕರೆತಂದು ಬೆಡ್ ಮೇಲೆ ಮಲಗಿಸಿ, ಹೇಳು, ಯಾವ ರಾಕ್ಷಸರನ್ನು ಸಾಯಿಸಿದ್ಯಾ? ಅಯ್ಯೋ, ಇವರೇ, ನಾ ಬಿಡೋದೇ ಅಲ್ವಾ? ನಾನು TV ನೋಡಬೇಕು, ನಿಮ್ಮ ಜೊತೆ ಮಾತಾಡೋಲ್ಲ, ನಾ ಬಿಡೋಲ್ಲ ಎಂದು ರಿಮೋಟ್ ಕಸಿದು, ಇವಾಗ ಹೇಳು, ಇಲ್ಲಾಂದರೆ ಪನಿಷ್ಮೆಂಟ್ ಕೊಡ್ತೀನಿ. ಎಲ್ಲದಕ್ಕೂ ಪನಿಷ್ಮೆಂಟ್ ಅಂತಿರಲ್ಲ, ಅದಕ್ಕೆ ಹೇಳು ಅನ್ನೋದು. ಶಂಭು ನಿಶುಂಭರನ್ನು ಸಂಹಾರ ಮಾಡಿದಾಳೆ, ಚಂಡ ಮುಂಡರನ್ನು ಕೊಂದು ಚಾಮುಂಡೇಶ್ವರಿ ಆದಳು, ರಕ್ತ ಬೀಜಾಸುರನನ್ನು ಕೊಂದು ರಕ್ತದಂತಿಕೆ ಎನಿಸಿಕೊಂಡ್ಳು. ಕಥೆ ಮುಂದುವರಿಯುತ್ತದೆ.